ಹಾಯ್ ಗೈಸ್, ಬಾರ್ಬಿ ಮಿಸ್ಟ್ರೀಸ್ ದಿ ಗ್ರೇಟ್ ಹಾರ್ಸ್ ಡೇಸ್ನ ಎಪಿಸೋಡ್ 4 ಎಕ್ಸ್ಪ್ಲೇನ್ ಮಾಡಲಿಕ್ಕಿದ್ದೀನಿ ಈ ವಿಡಿಯೋದಲ್ಲಿ. ವಿಡಿಯೋ ತುಂಬ ಜಾಸ್ತಿ ಇಂಟ್ರೆಸ್ಟಿಂಗ್ ಉಂಟು, ಫುಲ್ ವಿಡಿಯೋ ನೋಡಿ. ಬಾರ್ಬಿ ಮತ್ತು ಬ್ರಾಕ್ಲಿನ್ ಇಬ್ಬರು ಕೂಡ ಲೈವ್ ಪಾಡ್ಕಾಸ್ಟ್ ಮಾಡ್ತಾರೆ. ಸೊ ಏನೆಲ್ಲ ಸಿಚುವೇಶನ್ ಆಗ್ತಿದೆ ಅದನ್ನೆಲ್ಲ ಯೋಚನೆ ಮಾಡಿಕೊಂಡು ಅವರು ಪ್ಲ್ಯಾನ್ ಎಲ್ಲ ಸೃಷ್ಟಿ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಅವ್ರಿಗೆ ಅರ್ಥನೇ ಆಗ್ತಿರಲ್ಲ ಯಾರು ಪೆಪ್ಪರನ್ನು ಕದ್ದಿದ್ದು ಆ್ಯಂಡ್ ಆ ಡೈಮಂಡ್ ಇದನ್ನು ಕೂಡ ಕದ್ದಿದ್ದು ಯಾರು ಅಂತಲೂ ಗೊತ್ತಾಗ್ತಾ ಇರಲ್ಲ. ಆ್ಯಂಡ್ ಈಗ ಅವರು ಆ ಒಂದು ವ್ಯಾನಲ್ಲಿ ಇರ್ತಾರೆ ಆ್ಯಂಡ್ ಅಲ್ಲಿಂದ ಅವರು ಇನ್ನೊಂದು ಪ್ಲೇಸ್ಗೆ ಹೋಗೋ ಪ್ಲ್ಯಾನ್ ಮಾಡ್ತಾರೆ. ಸೊ ಇದು ಬಂದುಬಿಟ್ಟು ಅವ್ರದ್ದು ಅಚಾನಕ್ ಆಗಿರೋ ಒಂದು ಪ್ಲ್ಯಾನ್ ಆ್ಯಂಡ್ ಅಲ್ಲಿಗೆ ಹೋಗಿ ಏನು ಮಾಡಬೇಕು ಅದು ಕೂಡ ಅವರಿಗೆ ಗೊತ್ತಿಲ್ಲ. ಸೊ ಇಲ್ಲಿ ನಾವು ನೋಡ್ತೀವಿ ಕ್ಯಾಸಿಡಿನ ಅವರು ತುಂಬ ಜಾಸ್ತಿ ಫಾಲೋ ಮಾಡ್ತಾ ಇದ್ದಾರೆ ಆ್ಯಂಡ್ ಈ ಒಂದು ಸೀನ್ ತುಂಬ ಜಾಸ್ತಿ ಕ್ರೇಜಿ ಇತ್ತು. ಇನ್ನೊಂದು ಕಡೆ ಕೆನ್ ಮತ್ತು ಮಾರ್ಕಸನ್ನು ನೋಡ್ತೀವಿ. ಮಾರ್ಕಸನ್ನು ಮಾರ್ಗನ್ ತುಂಬ ಜಾಸ್ತಿ ನೋಡ್ತಾ ಇರ್ತಾಳೆ, ಲೈಕ್ ಮಾರ್ಗನ್ಗೆ ಮಾರ್ಕಸ್ ಇಷ್ಟ ಆಗಿರ್ತಾನೆ. ಆ್ಯಂಡ್ ಇಲ್ಲಿ ಕೆನ್ ಬಾರ್ಬಿಗೆ ಕಾಲ್ ಮಾಡ್ತಾ ಇರ್ತಾಳೆ, ಆ ಕಡೆ ಬಾರ್ಬಿ ಕಾಲ್ ಎತ್ತುತ್ತಿರಲ್ಲ. ಆ್ಯಂಡ್ ಅಲ್ಲಿಗೆ ಕಾರ್ಸನ್ ಅವ್ರು ಬರ್ತಾರೆ. ಕಾರ್ಸನ್ ಅವ್ರು ಬಂದು ಎಲ್ಲ ಹೇಳ್ತಾರೆ ಈ ಥರ ಎಲ್ಲ ಆಗ್ತಾ ಇದೆ ಅಂತ. ಆ್ಯಂಡ್ ಕೆನ್ನಿಗೆ ಹೇಳ್ತಾರೆ ಬಾರ್ಬಿ ಮತ್ತು ಬ್ರಾಕ್ಲಿನ್ ಪೆಪ್ಪರನ್ನು ಹುಡುಕೊಂಡು ಬೇರೆ ಕಡೆ ಹೋಗಿದ್ದಾರೆ ಅಂತ. ಸೊ ಇಲ್ಲಿ ಮಾರ್ಗನ್ ಕೂಡ ಈ ಒಂದು ಮಾರ್ಕಸನ್ನು ಇಂಪ್ರೆಸ್ ಮಾಡಲಿಕ್ಕೆ ಟ್ರೈ ಮಾಡ್ತಿರ್ತಾಳೆ. ಆ್ಯಂಡ್ ಬಾರ್ಬಿ ಬ್ರಾಕ್ಲಿನ್ ಅವರು ಇಲ್ಲಿ ಕೂತ್ಕೊಂಡು ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಕ್ಯಾಸಿಡಿಯನ್ನು ಮತ್ತೆ ಅವರು ಟ್ರೈನ್ ನಿಂತಾಗ ಫಾಲೋ ಮಾಡಲಿಕ್ಕೆ ಶುರು ಮಾಡ್ತಾರೆ. ಸೊ ಕ್ಯಾಸಿಡಿಗೆ ಸ್ವಲ್ಪ ಅನುಮಾನ ಬರ್ತಾ ಇರ್ತದೆ, ಹಿಂದೆ ತಿರುಗಿ ನೋಡ್ತಾ ಇರ್ತಾಳೆ, ಬಟ್ ಅವಳಿಗೆ ಅಂದಾಜೆ ಆಗೋದಿಲ್ಲ. ಸೊ ಇಲ್ಲಿ ನಾವು ನೋಡ್ತೀವಿ ಬ್ರಾಕ್ಲಿನ್ ಮತ್ತು ಬಾರ್ಬಿ ಆ ಟೈಮಲ್ಲೂ ಫೋಟೋ ಎಲ್ಲ ತೆಕ್ಕೋತಾರೆ. ಯಾಕಂದರೆ ಅವರು ಫಸ್ಟ್ ಆಫ್ ಆಲ್ ಡೆಸ್ಟಿನಿಯನ್ನು ಎಂಜಾಯ್ ಮಾಡಲಿಕ್ಕೆ ಬಂದದ್ದು ಆ್ಯಂಡ್ ಇಲ್ಲಿ ಏನೇನೋ ಆಗ್ತಾ ಇದೆ. ಸೊ ಇಲ್ಲಿ ಇವರು ಟ್ರೈ ಮಾಡ್ತಾ ಇದ್ದಾರೆ ಕ್ಯಾಸಿಡಿಯನ್ನು ಫಾಲೋ ಮಾಡಲಿಕ್ಕೆ. ಒಂದು ಟೈಮಲ್ಲಿ ಕ್ಯಾಸಿಡಿನ ಹಿಡಿದು ಬಿಡ್ತಾರೆ ಬಾರ್ಬಿ ಮತ್ತು ಬ್ರಾಕ್ಲಿನ್. ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡ್ತಾರೆ, ಎಲ್ಲಿದೆ ಟಾರ್ನೇಡೋ, ಎಲ್ಲಿದೆ ಹಾರ್ಸ್, ಹಾಗೆ ಹಿಂಗೆ ಅಂತ. ಸೊ ಪೆಪ್ಪರ್ ಬಗ್ಗೆನೂ ಕೇಳ್ತಾರೆ. ಕ್ಯಾಸಿಡಿ ಹೇಳ್ತಾಳೆ ನನಗೇನು ಗೊತ್ತಿಲ್ಲ, ನಾನು ಬಚಾವ್ ಮಾಡಲಿಕ್ಕೆ ಬಂದದ್ದು ಹಾಗೆ ಹಿಂಗೆ ಅಂತ ಹೇಳಿ ಅಲ್ಲಿಂದ ಓಡಿ ಹೋಗ್ತಾಳೆ. ಆ್ಯಂಡ್ ನಾವು ನೋಡ್ತೀವಿ ಬಾರ್ಬಿಯ ಫ್ರೆಂಡ್ ರೇನೇನ. ಆ್ಯಕ್ಚುಲಿ ಫಸ್ಟ್ ಎಪಿಸೋಡಲ್ಲಿ ಇವಳು ಸಿಕ್ಕಿದ್ಲು ಬಾರ್ಬಿಗೆ. ಸೊ ಅವಳ ಜೊತೆ ಮಾತಾಡಲಿಕ್ಕೆ ಶುರು ಮಾಡ್ತಾರೆ. 3 ಜನ ಕೂಡ ಈ ಒಂದು ಮಿಸ್ಟ್ರಿಯನ್ನು ಸಾಲ್ವ್ ಮಾಡೋ ಪ್ರಯತ್ನ ಮಾಡ್ತಾರೆ. ಆ್ಯಂಡ್ 3 ಜನ ಕೂಡ ಈಗ ಒಟ್ಟಾಗಿದ್ದಾರೆ. ಸೊ ಆ ವ್ಯಕ್ತಿಯನ್ನು ಫಾಲೋ ಮಾಡ್ಕೊಂಡು ಬರ್ತಾರೆ ಆ್ಯಂಡ್ ಕ್ಯಾಸಿಡಿ ಕೂಡ ಅಲ್ಲೇ ಹೋಗಿರ್ತಾಳೆ ಅಂತ ಅವ್ರಿಗೆ ಗೊತ್ತಿರ್ತದೆ. ಸೊ ಇಲ್ಲಿ ಮಾಡೆಲ್ಸ್ ಅಂತ ಒಳಗೆ ಹೋಗ್ತಾರೆ ಆ್ಯಂಡ್ ಒಂದು ಡ್ರೆಸ್ಸನ್ನು ಹಾಕ್ಲಿಕ್ಕಿರ್ತದೆ, ಮಾಡೆಲ್ ಆಗಿ ಒಂದು ಕ್ಯಾಟ್ವಾಕ್ ಎಲ್ಲ ಮಾಡಲಿಕ್ಕಿರ್ತದೆ. ಈ ಸೀನ್ ತುಂಬ ಜಾಸ್ತಿ ಕ್ರೇಜಿ ಇದೆ, ಯಾಕಂದರೆ ಕ್ಯಾಸಿಡಿ ಕೂಡ ಆ್ಯಸ್ ಅ ಮಾಡೆಲ್ ಆಗಿ ಎಂಟರ್ ಆಗಿರ್ತಾಳೆ, ಇವರು ಕೂಡ ಮಾಡೆಲ್ ಆಗಿ ಎಂಟರ್ ಆಗಿರ್ತಾರೆ. ಆ್ಯಂಡ್ ಅಲ್ಲಿಗೆ ಒಬ್ಬರು ರೇಡಿ ಬಂದು ಡ್ರೆಸ್ ಎಲ್ಲ ಕೊಡ್ತಾರೆ, ಇದನ್ನೆಲ್ಲ ಹಾಕೋಬೇಕು ಟಪ್ಪ ಟಿಪ್ಪ ಅಂತ. ಸೊ ಹಾಗಾಗಿ ಇವರಿಬ್ಬರು ಕೂಡ ಒಪ್ಕೋತಾರೆ. ಟಪ್ಪ ಟಿಪ್ಪ ಏನು ಹೇಳ್ತಿದ್ದೀನಿ ನಾನು, ಓಕೆ. ಸೊ ಇಲ್ಲಿ ಬಾರ್ಬಿ ಅಂತೂ ತುಂಬ ಜಾಸ್ತಿ ಕ್ಯೂಟಾಗಿ ಕಾಣ್ತಾ ಇರ್ತಾಳೆ. ಆ್ಯಂಡ್ ನಾವು ನೋಡ್ತೀವಿ ಮೊದಲು ಕ್ಯಾಸಿಡಿ ವಾಕನ್ನು. ಕ್ಯಾಸಿಡಿ ತುಂಬ ಜಾಸ್ತಿ ಚೆಂದ ವಾಕ್ ಮಾಡ್ತಾಳೆ ಆ್ಯಂಡ್ ಬಾರ್ಬಿ ಕೂಡ ಬರ್ತಾಳೆ ಅಲ್ಲಿಗೆ ಆ್ಯಂಡ್ ಲೈಟಾಗಿ ಮಾತಾಡಲಿಕ್ಕೆ ಶುರು ಮಾಡ್ತಾಳೆ, ಎಲ್ಲಿದೆ ಪೆಪ್ಪರ್ ಹಾಗೆ ಹೆಂಗೆ ಅಂತ. ಬ್ರಾಕ್ಲಿನ್ ಕೂಡ ಲೈಟಾಗಿ ಮಾತಾಡಲಿಕ್ಕೆ ಶುರು ಮಾಡ್ತಾಳೆ. ಆ್ಯಂಡ್ ಆ ಟೈಮಲ್ಲಿ ನಾವು ನೋಡ್ತೀವಿ ಹಾರ್ಸ್ ಒಂಥರ ಬ್ಲ್ಯಾಕ್ ಬಣ್ಣದ ಇರ್ತದೆ ಆ್ಯಂಡ್ ಅದರ ಮೇಲೆ ಆ ಡೈಮಂಡ್ ಇರ್ತದೆ. ಅದನ್ನು ಅಲ್ಲಿಂದ ತೊಗೊಂಡು ಹೋಗ್ತಾರೆ. ಕ್ಯಾಸಿಡಿ ಕೂಡ ಫಾಲೋ ಮಾಡ್ಕೊಂಡು ಹೋಗ್ತಾಳೆ ಆ ಡೈಮಂಡ್ ಇದ್ರ ಹಿಂದೆ. ಆ್ಯಂಡ್ ಬಾರ್ಬಿ ಬ್ರಾಕ್ಲಿನ್ ಕೂಡ ಒಂದು ಮೊಮೆಂಟಿಗೆ ಬರುವಾಗ ಕ್ಯಾಸಿಡಿ ಅಂತೂ ಅವ್ರ ಹತ್ರ ಇರೋದಿಲ್ಲ ಆ್ಯಂಡ್ 3 ಜನ ಒಂದೇ ಜಾಗಕ್ಕೆ ಬರ್ತಾರೆ. ಆ್ಯಂಡ್ ಆ ಟೈಮಲ್ಲಿ ಯಾರು ಬರ್ತಾ ಇದ್ದಾರೆ ಅನ್ನೋ ಫೀಲಿಂಗ್ ಆಗ್ತದೆ ಅವ್ರಿಗೆ, ಒಂದು ಶ್ಯಾಡೋ ಅಲ್ಲಿಗೆ ಬರ್ತಾ ಇದೆ ಅಂತ. ಅಲ್ಲಿಗೆ ಈ ಒಂದು ಎಪಿಸೋಡ್ ಮುಗೀತದೆ. ತುಂಬ ಜಾಸ್ತಿ ಕ್ರೇಜಿ ಇತ್ತು. ಐ ಥಿಂಕ್ ನೆಕ್ಸ್ಟ್ ಎಪಿಸೋಡ್ ತುಂಬ ಜಾಸ್ತಿ ಕ್ರೇಜಿ ಇದೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ.